ನಟ ದರ್ಶನ್ ತೂಗುದೀಪ ಅವರು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬೆಂಗಳೂರು ಹಾಗೂ ಬಳ್ಳಾರಿ ಜೈಲುಗಳಲ್ಲಿ ತಿಂಗಳುಗಳನ್ನೇ ಕಳೆದಿದ್ರು. ಕಳೆದ ವರ್ಷ ಇದೇ ಸಮಯದಲ್ಲಿ ದರ್ಶನ್ ಅವರು ಜೈಲನ್ನ ಸೇರಿದ್ರು. ಕೆಲ ತಿಂಗಳ ಹಿಂದೆಯಷ್ಟೇ ಅವರಿಗೆ ಜಾಮೀನು ಸಿಕ್ಕಿರೋದ್ರಿಂದ ಜೈಲಿನಲ್ಲಿ ಹೊರಬಂದು ಸುಧಾರಿಸಿಕೊಳ್ತಾ ಇದ್ದಾರೆ. ಇದೀಗ ಮತ್ತೆ ಅವರು ಜೈಲು ಕೈದಿ ಬಟ್ಟೆಯಲ್ಲಿ ಪ್ರತ್ಯಕ್ಷವಾಗಿದ್ದು ಎಲ್ಲರಿಗೂ ಶಾಕ್ ಕೊಟ್ಟಿದೆ. ಕೊಲೆ ಕೇಸ್ ವಿಚಾರದಲ್ಲಿ ಇನ್ನೂ ನಡೀತಾ ಇರುವಂತ ಸಂದರ್ಭದಲ್ಲಿ ದಿಢೀರಾಗಿ ಕೈದಿ ಬಟ್ಟೆಯಲ್ಲಿ ದರ್ಶನ್ ಕಾಣಿಸಿಕೊಂಡಿರೋದು ಅಚ್ಚರಿಯನ್ನ ಮೂಡಿಸಿದೆ. ಸಾಮಾನ್ಯವಾಗಿ ಜೈಲಿನಲ್ಲಿರುವಾಗ ಮಾತ್ರ ಕೈದಿಗಳಿಗೆ ಈ ವಿಶೇಷ ವಸ್ತ್ರವನ್ನ ನೀಡಲಾಗುತ್ತೆ. ದರ್ಶನ್ ಅವರು ಇನ್ನು ಕೊಲೆ ಕೇಸ್ನ ಆರೋಪಿಯಾಗಿದ್ದಾರೆ. ಈಗ ದಿಢೀರನೆ ಕೈದಿ ವಸ್ತ್ರ ಧರಿಸಿರುವುದು ಹಲವು ಪ್ರಶ್ನೆಗಳಿಗೆ ಕಾರಣವಾಗಿದೆ. ಈ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ದರ್ಶನ್ ಮತ್ತೆ ಜೈಲಿಗೆ ಹೋಗ್ತಾರಾ ಎಂದು ಕೆಲವರು ಗಾಬರಿಯಾಗಿದ್ದಾರೆ. ಆದರೆ ದರ್ಶನ್ ಅವರು ಕೈದಿ ವಸ್ತ್ರದಲ್ಲಿ ಕಾಣಿಸಿಕೊಳ್ಳಲು ಕಾರಣ ಇಲ್ಲಿದೆ ನೋಡಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅವರು ವಿಚಾರಣಾಧೀನ ಕೈದಿ ಆಗಿರೋದ್ರಿಂದ ಅವರು ಜೈಲಿನ ಸಮವಸ್ತ್ರವನ್ನ ಹಾಕಿರಲಿಲ್ಲ. ಆದ್ರೆ ಈಗ ದಿಢೀರನೆ ಜೈಲಿನ ವಸ್ತ್ರದಲ್ಲಿ ದರ್ಶನ್ ಅವರನ್ನ ಕಂಡು ಅಭಿಮಾನಿಗಳು ಕಂಗಾಲಾಗಿದ್ದಾರೆ. ಆದ್ರೆ ಅಸಲಿ ವಿಚಾರವೇ ಬೇರೆ ಇದೆ. ಸಿನಿಮಾದ ಪಾತ್ರಕ್ಕಾಗಿ ದರ್ಶನ್ ಜೈಲಿನ ಡ್ರೆಸ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಸದ್ಯ ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ಶೂಟಿಂಗ್ ನಡೀತಾ ಇದ್ದು ಇದರ ಪಾತ್ರಕ್ಕಾಗಿ ಈ ಗೆಟಪ್ ಹಾಕಿದ್ದಾರೆ ಎಂದು ತಿಳಿದು ಬಂದಿದೆ.